ಬೇಜಾರಾಗಿದೆಯಾ? ಅಯ್ಯೋ ನವ್ಯ, ನಿಂಗೆ ಗೊತ್ತಲ್ವಾ ನನಗೆ ಪಪ್ಪೀಸ್ ಅಂದರೆ ಎಷ್ಟು ಇಷ್ಟ ಅಂತ. ಬಟ್ ನನ್ನ ನೇಟಿವಲ್ಲಿದ್ದಾಗ ನಮ್ಮ ಮನೇಲಿ 2 ಪಪ್ಪೀಸ್ ಇತ್ತು. ನಾನು ಅದ್ರ ಜೊತೆಗೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಅಟ್ಲೀಸ್ಟ್ 1 hour ಆದರೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನಾನು ಬ್ಯಾಂಗ್ಳೂರು ಶಿಫ್ಟ್ ಆದಮೇಲಂತೂ ಪಪ್ಪೀಸ್ ಅಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ನಾನಿರೋ ಪ್ಲೇಸಲ್ಲಂತೂ 1 ಪಪ್ಪೀಸು ಇಲ್ಲ. ಸೊ ನನಗದೇ ಏನೋ ಮಿಸ್ಸಿಂಗ್ ಫೀಲ್ ಆಗ್ತಾ ಇದೆ. ಅಯ್ಯೋ ಇಷ್ಟೇನಾ? ನಾನೇನೋ ಅನ್ಕೊಂಡಿದ್ದೆ. ನಿಮ್ಗೇನು ಪಪ್ಪೀಸ್ ಜೊತೆ ಟೈಮ್ ತಾನೇ ಸ್ಪೆಂಡ್ ಮಾಡಬೇಕು. ಬಾ, ನನಗೊಂದು ಕೆಫೆ ಗೊತ್ತು. ಹೌದಾ? ಇಲ್ಲಿ ದೊಡ್ಡವರಿಗಾಗ್ಲಿ ಚಿಕ್ಕವರಿಗಾಗ್ಲಿ ಅಲೌ ಇದೆ. ಅಂಡ್ ಎಸ್ಪೆಷಲಿ ಏನಂದ್ರೆ ಹಾರ್ಮ್ ಮಾಡುತ್ತೆ ಅಂತ ಭಯ ಇರುತ್ತೆ. ಇಲ್ಲಿ ದೊಡ್ಡವರಿಗಾಗ್ಲಿ ಚಿಕ್ಕವರಿಗಾಗ್ಲಿ ಯಾವುದೇ ತರ ಹಾರ್ಮ್ ಇರಲ್ಲ. ಅಂಡ್ ಅಫ್ಕೋರ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟ ಇರುತ್ತೆ ಈ ಪ್ಲೇಸ್, ಪಪ್ಪೀಸ್ ಜೊತೆ ಆಟ ಆಡ್ಕೋಬೇಕಂತ. ಅಂಡ್ ಅದರಲ್ಲೂ ಎಸ್ಪೆಷಲಿ ನಿನಗಂತೂ ಸಖತ್ತಾಗಿ ಇಷ್ಟ ಆಗುತ್ತೆ ಈ ಪ್ಲೇಸ್. ಹೌದಾ ನವ್ಯ, ಇವಾಗ ನಾನು ಪ್ಲೇಸ್ ತಿಳ್ಕೊಳಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ. ಯಾವ ಪ್ಲೇಸ್ ಹೇಳು? ನನ್ನ ಪ್ಲೇಸ್ ಹೇಳೋಲ್ಲ, ಬಟ್ ಕರ್ಕೊಂಡು ಹೋಗ್ತೀನಿ, ಬಾ ಹೋಗೋಣ. ಹಾಗಂತ ಹೇಳಿ ನಾವು ಬಂದಿದ್ದೆ ವೆನ್ಯೂಸ್ ಡಾಗ್ ಕೆಫೆಗೆ. ನಾವು ಕೆಫೆಗೆ ಬಂದಾಗ ತುಂಬ ಜೋರು ಮಳೆ ಬರ್ತಾ ಇತ್ತು. ಸೊ ಅದಕ್ಕೆ ಎಲ್ಲ ಪೆಟ್ಸ್ಗಳನ್ನ ಇಂಡೋರಲ್ಲಿ ಇಟ್ಟಿದ್ರು. ಫಸ್ಟ್ ನೀವು ಇಂಡೋರ್ ಹೇಗಿದೆ ಅಂತ ನೋಡ್ಕೊಬನ್ನಿ. ಇದೇ ನೋಡಿ ಇಂಡೋರ್ ಸ್ಪೇಸ್, ಎಷ್ಟು ಸ್ಪೇಷಿಯಸ್ ಆಗಿದೆ ಅಲ್ವಾ? ಹಾಗೆ ತುಂಬ ಕೇರಿಂಗಾಗಿ ನೋಡ್ಕೊತಾರೆ. ಏನಾದರೂ ಮಳೆ ಬಂದರೆ ಇಲ್ಲೇ ಎಲ್ಲ ಪೆಟ್ಸ್ಗಳನ್ನ ಇಂಡೋರಲ್ಲಿ ಬಿಟ್ಬಿಡ್ತಾರೆ. ಏನಾದರೂ ಇಂಡೋರ್ ಅಂತ ಹೇಳಿ ಫುಲ್ ಲೇಸಿಯಾಗಿ ಇಂಡೋರಲ್ಲಿ ಇದ್ದರೂ ಕೂಡ ಫುಲ್ ಪ್ರೋ ಆ್ಯಕ್ಟಿವ್ ಆಗಿ ಆಟ ಆಡಿಕೊಂಡು ಆರಾಮಾಗಿರ್ತವೆ. ಹಾಗೆ ಇಂಡೋರಲ್ಲಿ ಪ್ಲೇ ಏರಿಯಾ ಕೂಡ ಇದೆ. ಎಲ್ಲ ಪೆಟ್ಸ್ನ ಪ್ಲೇ ಏರಿಯಾದಲ್ಲೇ ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಒಂದಕ್ಕೊಂದು ಎಷ್ಟು ಆಟ ಆಡಿಕೊಂಡು ಹ್ಯಾಪಿಯಾಗಿದ್ದಾವೆ. ಇವಾಗ ಹೆಂಗಿದ್ರೂ ಮಳೆ ನಿಂತಿದೆ. ಇವಾಗ ಎಲ್ಲ ಪಪ್ಪೀಸು ಔಟ್ಡೋರಲ್ಲಿ ಬರ್ತವೆ. ಆ್ಯಕ್ಚುಲಿ ಇಂಡೋರ್ಗಿಂತ ಔಟ್ಡೋರಲ್ಲಿ ಸೂಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ನೀವು ನೋಡ್ತೀರಾ ಹೇಗಿರ್ತವೆ ಅಂತ? ಎಸ್, 3, 2, 1 ಲೆಟ್ಸ್ ಗೋ. ಇದೇ ನೋಡಿ ಔಟ್ಡೋರ್ ಸ್ಪೇಸ್ ಎಷ್ಟು ಕ್ಲೀನಾಗಿದೆ. ಎಲ್ಲ ಪೆಟ್ಸ್ಗಳು ಆರಾಮಾಗಿ ಪ್ಲೇಫುಲ್ಲಾಗಿ ಹ್ಯಾಪಿಯಾಗಿ ಆಡ್ಬೋದು. ಇಲ್ಲಿ ನಿಮಗೆ ಎಂಟ್ರಿ ಪಾಸ್ 200 ರೂಪೀಸ್ ಇರುತ್ತೆ. ಆ 200 ರೂಪೀಸಲ್ಲಿ 100 ರೂಪೀಸ್ ರಿಡೀಮಬಲ್ ಆನ್ ಫುಡ್ ಮಾಡ್ಕೋಬೋದು. ಹಾಗೆ ಯಾರ್ಯಾರ ಮನೇಲಿ ಪೆಟ್ ಇದೆಯೋ ನೀವು ಕೂಡ ನಿಮ್ಮ ಪೆಟ್ಸ್ಗಳನ್ನ ಕರ್ಕೊಂಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಎಲ್ಲ ಪೆಟ್ಸ್ಗಳು ಸೂಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಪೆಟ್ ಕೂಡ ತುಂಬ ಹ್ಯಾಪಿ ಫೀಲ್ ಮಾಡುತ್ತೆ. ಸ್ಟಾಫ್ಸ್ ಬಗ್ಗೆ ಹೇಳಬೇಕಂದ್ರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಪೆಟ್ಸ್ ನಿಮ್ಮ ಮನೆಯಿಂದ ಕರ್ಕೊಂಬರ್ತಿದ್ದೀರಾ ಅಂತ ಹೇಳಿದರೆ ಏನೂ ಹಾರ್ಮ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಆ್ಯಂಡ್ ಸರ್ವಿಸ್ ಕೂಡ ಹಾಗೆ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ಎಲ್ಲ ಪಪ್ಪೀಸ್ ಜೊತೆಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಿಕಾಸ್ ಯಾವ ಪಪ್ಪೀಸು ನಿಮಗೆ ಏನೂ ಹಾರ್ಮ್ ಮಾಡಲ್ಲ, ಅಷ್ಟು ಫ್ರೆಂಡ್ಲಿ ಆಗಿರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಮಕ್ಕಳ ಜೊತೆಗೆ ಇನ್ನೂ ಫ್ರೆಂಡ್ಲಿ ಆಗಿರುತ್ತೆ ಪಪ್ಪೀಸ್. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಖಂಡಿತ ಈ ಕೆಫೆಗೆ ಕರ್ಕೊಂಬನ್ನಿ, ತುಂಬ ಖುಷಿ ಪಡ್ತಾರೆ. ಹಾಗೆ 2 ಪರ್ಸನ್ಸ್ ಹತ್ರ ರಿಯಲ್ ರಿವ್ಯೂ ಕೇಳಿದ್ದೀವಿ, ಬನ್ನಿ ಏನು ಹೇಳ್ತಾರೆ ಕೇಳೋಣ. Super friendly and they always come. Sometimes they be scared, but yeah, the huskies are more cuter than the poodles. But the poodles would never be scared. They are too calm for poodles. Like friendly and like they always keep their hands on. I love the experience of this pet area, so I give it a 5 star. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವು ಇನ್ಸ್ಟಾಲ್ ನೋಡ್ಬಿಟ್ಟು ಬಂದಿದ್ದು, ಬಟ್ ಆದರೆ ಇಲ್ಲಿ ಬಂದ ಆಮೇಲೆ ಇಟ್ಸ್ ಲೈಕ್ ಹೋಮ್. ಎಲ್ಲ ಪೆಟ್ಸನ್ನು ಮಾತಾಡ್ಸೋಕೆ ತುಂಬ ಖುಷಿ ಆಗುತ್ತೆ. ಮತ್ತು ಇಟ್ಸ್ ವೆರಿ ಪೆಟ್ ಫ್ರೆಂಡ್. ಎಸ್, ನೀವೇ ಕೇಳಿದ್ರಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ನನ್ನ ಪಪ್ಪೀಸ್ನ ತುಂಬ ಮಿಸ್ ಮಾಡ್ಕೊತಿದ್ದೆ. ಯಾವಾಗ ನಾನು ಈ ಕೆಫೆ ವಿಸಿಟ್ ಮಾಡಿದ್ನೋ ಬೇಜಾರೆಲ್ಲ ಹೀಗೋಯ್ತು ಅಂದ್ಕೊಳ್ಳಿ. ಒನ್ ಆಫ್ ಮೈ ಫೇವ್ ಕೆಫೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಬೋರ್ಡಿಂಗ್, ಡೇ ಕೇರ್, ಡಾಗ್ ಕೆಫೆ ಆ್ಯಂಡ್ ಪಾರ್ಕ್, ಡಾಗ್ ಸ್ವಿಮ್ಮಿಂಗ್, ಡಾಗ್ ಗ್ರೂಮಿಂಗ್, ಹಾಗೆ ನಿಮ್ಮ ಡಾಗ್ನ ಪಿಕಪ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ತಾರೆ. ಹಾಗೆ ನಿಮ್ಮ ಡಾಗ್ ಬರ್ಡೇ ಏನಾದರೂ ಇದ್ದರೆ ಇಲ್ಲಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬೋದು. ಫಾರ್ ಮೋರ್ ಇನ್ಫಾರ್ಮೇಷನ್ ಇವ್ರ ನಂಬರ್ನ ಇಲ್ಲಿ ಕೆಳಗಡೆ ಹಾಕಿರ್ತೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪೆಟ್ನ ಸ್ವಿಮ್ಮಿಂಗ್ ಮಾಡಿಸ್ಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ಕರ್ಕೊಂಬಂದು ಸ್ವಿಮ್ ಕೂಡ ಮಾಡಿಸ್ಬೋದು. ಹಾಗೆ ಇಲ್ಲಿ ಕೆಫೆ ಕೂಡ ಇದೆ. ಕೆಫೆಲೂ ಅಷ್ಟೇ, ನೀವೇನಾದರೂ ಆರ್ಡರ್ ಮಾಡಿಕೊಂಡು ಪೆಟ್ ಜೊತೆಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಫುಡ್ ಬಗ್ಗೆ ಬಂದರೆ ದ ಫುಡ್ ವಾಸ್ ರಿಯಲಿ ಗುಡ್ ಅಂತಲೇ ಹೇಳ್ಬೋದು. ಫುಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಎಲ್ಲದೂ ಹೇಳಿದೆ, ಬಟ್ ಅಡ್ರೆಸ್ ಹೇಳಿಲ್ಲ ಅಲ್ವಾ? ಇದು ಎಕ್ಸಾಕ್ಟ್ ಅಡ್ರೆಸ್ ಬಂದು ಬನಶಂಕರಿ 6th ಸ್ಟೇಜ್, ಬ್ಯಾಂಗ್ಳೂರ್. ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ.